ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ಮುಗಳಕೋಡ್ ಪಟ್ಟಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಸಾಂಸ್ಕೃತಿಕ ಭಾರತದ ಭೂಪಟ ಪರಿಚಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾರತದ ಮುಕುಟಮಣಿಯಾಗಿರುವ ಜಮ್ಮು ಕಾಶ್ಮೀರ ಸೇರಿದಂತೆ ನಮ್ಮ ದೇಶದ ರಕ್ಷಣೆಗೆ ಪ್ರತಿಯೊಬ್ಬರೂ ಸನ್ನದ್ಧರಾಗಿರಬೇಕು ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಕ್ತಾರರಾದ ಅಜಯ್ ಉದೋಶಿ ಹೇಳಿದರು. ಮಾತೃದೇವೋಭವ ಎಂಬ ನುಡಿಗೆ ತನ್ನದೇ ಆದ ಒಂದು ವಿಶೇಷ ಅರ್ಥವಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಭೂಮಿ ತಾಯಿಗೆ ಮಾತೃ ಸ್ವರೂಪಿಣಿ ಎಂದು ಪೂಜಿಸಲಾಗುತ್ತದೆ. ವಿಶ್ವದಲ್ಲಿಯೇ ಭಾರತ ಮಾತೆಗೆ ವಿಶಿಷ್ಟವಾದ ಸ್ಥಾನವಿದೆ ಎಂದು ಶಿಕ್ಷಕರು ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಕ್ತಾರರಾದ ಅಜಯ್ ಉದೋಶಿ ಅಭಿಪ್ರಾಯ ವ್ಯಕ್ತಪಟ್ಟರು. ಮುಗಳಕೋಡ್ ಪಟ್ಟಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಶನಿವಾರ ಸಂಜೆ ಹಮ್ಮಿಕೊಳ್ಳಲಾದ ಸಾಂಸ್ಕೃತಿಕ ಭಾರತ ಭೂಪಟ ಪರಿಚಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು. ಭಾರತ ದೇಶದ ಭೌಗೋಳಿಕ ಲಕ್ಷಣ, ಇಲ್ಲಿರುವ ಪರ್ವತಗಳು, ನದಿಗಳು ಹಾಗೂ ಪಟ್ಟಣಗಳು ತನ್ನದೇ ಆದ ಪುರಾತನ ವೈಶಿಷ್ಟ್ಯತೆಗಳನ್ನು ಹೊಂದಿವೆ. ನಾವಿಂದು ನೋಡುತ್ತಿರುವುದು ಅಖಂಡ ಭಾರತದ ನಕ್ಷೆಯನ್ನಲ್ಲ. ಭಾರತದ ನೆಲವಾದ ಅನೇಕ ರಾಷ್ಟ್ರಗಳು ನಮ್ಮಿಂದ ಕೈತಪ್ಪಿ ಹೋಗಿವೆ. ತುಂಡರಿಸಿ ಹೋಗಿರುವ ಭಾರತವನ್ನು ಒಟ್ಟುಗೂಡಿಸಿ ಅಖಂಡ ಭಾರತದ ಚಿತ್ರಪಟವನ್ನು ನೋಡಬೇಕೆನ್ನುವ ಹೆಬ್ಬಯಕೆ ಪ್ರತಿಯೊಬ್ಬ ಭಾರತೀಯನಲ್ಲಿ ಮೂಡಬೇಕು. ಭಾರತದ ಮುಕುಟಮಣಿಯಾಗಿರುವ ಜಮ್ಮು ಕಾಶ್ಮೀರ ಸೇರಿದಂತೆ ನಮ್ಮ ದೇಶದ ರಕ್ಷಣೆಗೆ ಪ್ರತಿಯೊಬ್ಬರೂ ಸನ್ನದ್ಧರಾಗಿರಬೇಕು ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶ್ರೀ ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಸಂಜಯ್ ಕುಲಿಗೋಡ್, ಮಾತೃ ಸ್ವರೂಪಿಣಿಯಾದ ಹೆಣ್ಣಿಗೆ ನಮ್ಮ ದೇಶದಲ್ಲಿ ಹಿರಿದಾದ ಸ್ಥಾನವಿದೆ. ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಸಹ ಸಹನೆಯಿಂದ ನಡೆದುಕೊಂಡು ಕಾಲಕ್ಕೆ ತಕ್ಕಂತೆ ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದಿಕೊಂಡು ತಾಳ್ಮೆಯಿಂದ ನಡೆಯುವವಳೆ ಮಾತೃ ಸ್ವರೂಪಿಣಿಯಾದ ಹೆಣ್ಣು. ತಾಯಿಯಾಗಿ, ತಂಗಿಯಾಗಿ, ಮಗಳಾಗಿ ಮತ್ತು ವೃದ್ಧಾಪ್ಯದಲ್ಲಿ ನಮ್ಮ ಜೀವನದ ಸಂಗಾತಿಯಾಗಿ ಇರುವವಳು ಹೆಣ್ಣು. ಬ್ರಿಟಿಷರ ಕಪಿ ಮುಷ್ಟಿಗೆ ಸಿಲುಕಿದ ಭಾರತ ಮಾತೆಯನ್ನು ಬಿಡುಗಡೆಗೊಳಿಸಲು ಭಗತ್ ಸಿಂಗ್ ಅವರ ನೌಜವಾನ್ ಭಾರತ್ ಸಭಾ, ಕೀರ್ತಿ ಕಿಸಾನ್ ಪಾರ್ಟಿ, ಹಿಂದೂಸ್ತಾನ್ ಸಮಾಜವಾದಿ, ಗಣತಂತ್ರವಾದಿ ಸಂಘ ಉದಯಿಸಿದವು. ಆದರೆ ಇಲ್ಲಿ ಯಾವುದೇ ಜಾತಿ ವಿಜಾತಿ ಎಂಬ ಭಿನ್ನವಿರಲಿಲ್ಲ. ನಾವೆಲ್ಲ ಭಾರತೀಯರು ಎಂಬ ಒಕ್ಕೊರಲಿನ ಹೋರಾಟ ಅವರದ್ದಾಗಿತ್ತು. ಆದರೆ ಪ್ರಚಲಿತ ದಿನಗಳಲ್ಲಿ ಕೆಲವು ರಾಜಕಾರಣಿಗಳು ನಮ್ಮಲ್ಲಿಯೇ ಜಾತಿಯ ವಿಷ ಬೀಜವನ್ನ ಬಿತ್ತಿ ನಮ್ಮನ್ನ ಒಡೆದು ಆಳುತ್ತಿದ್ದಾರೆ. ಹುಟ್ಟುವಾಗ ಯಾರೂ ಇದೇ ಜಾತಿಯಲ್ಲಿ ಹುಟ್ಟಬೇಕೆಂದು ಸೀಲನ್ನು ಹಾಕಿಸಿಕೊಂಡು ಬಂದಿಲ್ಲ. ಜಾತಿ ಯಾವುದಾದರೇನು, ನಾವೆಲ್ಲ ಭಾರತೀಯರೇ ಎಂದು ಹೇಳಿದ್ರು. ಕಾರ್ಯಕ್ರಮವನ್ನು ಸಂತೋಷ್ ಮುಗಳಿ ನಿರೂಪಿಸಿ ಸ್ವಾಗತಿಸಿ ವಂದಿಸಿದ್ರು. ಸಂಘದ ಸ್ವಯಂ ಸೇವಕರು, ಹಿರಿಯರು, ಯುವಕರು, ಮಾತೆಯರು, ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ವೇದಿಕೆ ವ್ಯವಸ್ಥೆಯನ್ನ ಪಶುವೈದ್ಯರಾದ ಬಸವರಾಜ್ ಹೊಸಪೇಟೆ ಮಾಡಿಕೊಟ್ಟಿದ್ರು. ಬೆಳಕಿನ ವ್ಯವಸ್ಥೆಯನ್ನ ಬಿಜೆಪಿ ಚಿಕ್ಕೋಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಖೇತ್ ಗೌಡರ್ ಮಾಡಿದ್ದರು. ಅಲ್ಪೋಪಹಾರ ವ್ಯವಸ್ಥೆಯನ್ನ ಬಿಜೆಪಿ ಕುಡಚಿ ಮಂಡಲ ಯುವ ಮೋರ್ಚಾ ಅಧ್ಯಕ್ಷ ಮಹಾಂತೇಶ್ ಎರಡತ್ತಿ ಮಾಡಿಕೊಟ್ಟಿದ್ರು. ನಾವು ನಿಲ್ಲಿಸ್ತೀವಿ, ಭಾರತವನ್ನ ಭಾರತ ಮಾತೆ ಅಂತ ಪೂಜಿಸ್ತೀವಿ. ಯಾಕೆ ಭಾರತ ಮಾತೆ ಅಂತಂದ್ವಿ ಅಂತ ಒಂದಿಷ್ಟು ವಿಚಾರ ಮಾಡ್ತಾ ಹೋದ್ರೆ ನಮಗೆ ನೆನಪು ಬರುವಂಥದ್ದು ಬಹಳ ಸ್ಪಷ್ಟವಾಗಿರುವಂಥದ್ದು ಅಂದರೆ, ಭಾರತ ಅನ್ನುವಂಥದ್ದನ್ನ ನಾನು ನನ್ನ ತಾಯಿ ಅಂತ ತಿಳ್ಕೊಂಡಿದ್ದೀನಿ, ಭೂಮಿಯನ್ನ ತಾಯಿ ಅಂತ ತಿಳ್ಕೊಂಡಿದ್ದೀನಿ. ಯಾವ ರೀತಿ ನನ್ನ ತಾಯಿ ನನಗೆ ಹೆತ್ತು ಹೊತ್ತು ಈ ರೀತಿ ಜನ್ಮ ಕೊಟ್ಟು ಈ ನಾಡಿಗೆ ನನ್ನನ್ನು ಬದುಕಿಸುವಂತಹ ಮತ್ತು ಜೀವಿಸುವಂಥ ಹಕ್ಕನ್ನು ಕೊಡ್ತಾರೆ, ಅದೇ ರೀತಿ ಈ ವ್ಯವಸ್ಥೆಯಲ್ಲಿ ನಾವು ಈ ಭೂಮಂಡಲವನ್ನು, ಭೂಮಿಯನ್ನು ತಾಳ್ಮೆ ಇರುವಂಥ ಶಕ್ತಿ, ಮಾತೆ ಇರುವಂಥ ಶಕ್ತಿ ಅಥವಾ ಮಾತೆ ಅಂತ ಹೇಳಿ ಕರಿತೀವಿ. ಅದಕ್ಕೆ ನಾವು ನಮ್ಮ ಪ್ರಾರ್ಥನೆಯಲ್ಲಿ ಹೇಳ್ತೀವಿ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ. ಅಲ್ಲಿ ಮಾತೃಭೂಮಿ ಅಂತ ಹೇಳಿ ನಾವು ಮಾತೃ ಅಂತ ಹೇಳಿ ನೋಡಿ ಎಷ್ಟು ವ್ಯತ್ಯಾಸ ಇದೆ. ಮಾತೃ ಅಂದ್ರೆ ಬರೀ ಒಂದು ತುಂಡು ಭೂಮಿ, ಮಾತೃ ಅಂದ್ರೆ ತಾಯಿ ಭೂಮಿ. ಎಷ್ಟು ವ್ಯತ್ಯಾಸ ನಾವು ಗಮನಿಸ್ಬೇಕು. ಅದಕ್ಕೆ ನಾವು ಬರವಣಿಗೆ ಬರೀಬೇಕಾದ್ರೆ ಕನ್ನಡ ಶಿಕ್ಷಕರು ಆಗಾಗ ಹೇಳ್ತಾರೆ, ಒತ್ತ ದೀರ್ಘ ಬಹಳ ಗಮನ ಕೊಟ್ಟು ನೋಡುವ. ಯಾಕೆ ಆ ರೀತಿ ಹೇಳ್ತಾರೆ ಅಂತಂದ್ರೆ, ಒಂದೊಂದು ಅಕ್ಷರ ಒಂದೊಂದು ವ್ಯತ್ಯಾಸ ಅನ್ನುತ್ತಾರೆ. ಅಂದರೆ ಈ ಭೂಮಿಯನ್ನು ನಾವು ಭೋಗದ ವಸ್ತು ಅಂತ ಎಲ್ಲೂ ಕರೀಲಿಲ್ಲ, ಇದನ್ನ ಜಡ ವಸ್ತು ಅಂತ ಕರೀಲಿಲ್ಲ. ಅದನ್ನೇ ನಾವು ಹೇಳ್ತೀವಿ ರಾಷ್ಟ್ರವತ್ತು ದೇಶ ಅಂತ ಹೇಳ್ತೀವಿ. ಎರಡು ಶಬ್ದದಲ್ಲಿ ಹೇಳ್ತೀವಿ. ಅಮೇರಿಕ ಒಂದು ದೇಶ, ಚೀನಾ ಒಂದು ದೇಶ, ಆದರೆ ಭಾರತ ಒಂದು ರಾಷ್ಟ್ರ. ಅದೊಂದು ಸಂರಕ್ಷಣಾ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಅಂದರೆ ನಾವು ಪ್ರತಿ ಪ್ರಾಣಿ, ಪಕ್ಷಿ ಅಥವಾ ಇಲ್ಲಿರ್ತಕ್ಕಂಥ ಭೂಮಂಡ ಎಲ್ಲವನ್ನ
ಈ ನೆನಪು ಮಾಡುವಂತ ಪ್ರಯತ್ನ ಮಾಡಬಹುದು. ಅಂದ್ರೆ ತಾಯಿಗೆ ವಿಶೇಷ ಸ್ಥಾನ ಇರುವಂತ ಏಕೈಕ ರಾಷ್ಟ್ರ ಅಂದ್ರೆ ಅದು ಭಾರತ. ಇಲ್ಲಿಯ ಮಣ್ಣನ್ನು ಸಹ ನಾವು ಪೂಜಿಸುವಂತ ಕೆಲಸ ಮಾಡ್ತೀವಿ. ಈಗ ನೋಡ್ರಿ, ನಮ್ಮ ಇಷ್ಟೊಂದು ದೊಡ್ಡ ಕಟ್ಟಡ ಇದೆ. ಈ ಕಟ್ಟಡ ಕಟ್ಟಬೇಕಾದ್ರೆ ನಾವು ಮೊದಲು ಏನ್ ಕೆಲಸ ಮಾಡಿದೀವಿ ಅಂತಂದ್ರೆ, ಈ ಭೂಮಿಯ ಕಟ್ಟಡ ಕಟ್ಟಬೇಕಾದ್ರೆ ಮೊದಲು ಭೂಮಿ ಪೂಜನವನ್ನ ಮಾಡಿದೀವಿ. ಯಾಕೆ ಭೂಮಿ ಪೂಜನ ಮಾಡಿದೀವಿ? ಯಾಕಂತಂದ್ರೆ ಇದು ನನ್ನ ತಾಯಿ, ಇದರ ಮೇಲೆ ನಾನು ವಾಸಿಸ್ತಾ ಇದ್ದೀನಿ. ಹಾಗಾದ್ರೆ ಮೊದಲು ನಾನು ಇದಕ್ಕೆ ಪೂಜೆ ಸಲ್ಲಿಸಬೇಕು ಅಂತ ನಾವು ಪೂಜೆ ಮಾಡಿ ಆಮೇಲೆ ಕಟ್ಟಡ ಕಟ್ತೀವಿ. ಅದಕ್ಕಾಗಿ ಇದನ್ನ ನಾವು ಮಾತೃಭೂಮಿ ಅಂತ ಕರಿತೀವಿ. ಇದು ಕಬಡ್ಡಿ ಆಡುವಂತ ಆಟಗಾರ ಬಗ್ಗೆ ಉದಾಹರಣೆ ತೆಗೆಯೂ ಸಹ ಪುಸ್ತಕದಲ್ಲಿ ಬರೆದಿಲ್ಲ. ಆದರೂ ಈ ಕೆಲಸವನ್ನ ಯಾಕೆ ಮಾಡ್ತೀವಿ ಅಂದ್ರೆ, ನಮಗೆಲ್ಲ ನಮ್ಮ ಹಿರಿಯರ ಮಾರ್ಗದರ್ಶನ ನಾನು ಈ ರೀತಿಯೇ ಇರಬೇಕು. ಮೊದಲು ಏನ್ ಮಾಡ್ತೀವಿ ಅಂದ್ರೆ ಕಣ್ಣಿಗೆ ಒತ್ಕೊಳ್ತೀವಿ. ಅದಕ್ಕಿಂತ ಮುಂಚೆ ಎರಡೂ ಕೈಗಳಲ್ಲಿ ಲಕ್ಷ್ಮಿ, ಸರಸ್ವತಿ ಇವರನ್ನೆಲ್ಲ ನೆನೆಸ್ತೀವಿ. ಇಳಕಲ್ ನಗರದ ಸಮೀಪದ ಬಲಕುಂದಿ ತಾಂಡಾಕ್ಕೆ ಕನ್ನೆ ನೋಡಲು ಬಂದ ಯುವಕ ಶವವಾಗಿ ಹೋದ ಘಟನೆ ಸಂಭವಿಸಿದೆ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಉಯ್ಯಂಬಳ್ಳಿ ಹೂಬಳಿಯ ತರಿಗೆ ದೊಡ್ಡಿ ಗ್ರಾಮದ ಯುವಕನೇ ಮೃತ ದುರ್ದೈವಿಯಾಗಿದ್ದಾನೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇಳಕಲ್ ಸಮೀಪದ ಬಲಕುಂದಿ ತಾಂಡಕ್ಕೆ ಕನ್ಯೆ ನೋಡಲು ಬಂದ ಹುಡುಗ ಶವವಾಗಿ ಹೋದ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಉಯ್ಯಂಬಳ್ಳಿ ಹೋಬಳಿಯ ತರಿಗೆದೊಡ್ಡಿ ಗ್ರಾಮದ ಯುವಕನೋರ್ವ ಬಲಕುಂದಿ ತಾಂಡಕ್ಕೆ ಕನ್ಯೆ ನೋಡಲು ಅಂತ ಬಂದವನು ಸಂಬಂಧಿಕರಾದ ತಿಪ್ಪನ ಚೌಹಾಣ್ ರವರ ಮನೆಯಲ್ಲಿದ್ದ. ಬಹಿರ್ದೆಸೆಗೆಂದು ಹೋದವರು ಕಾಲು ಜಾರಿ ಕಾಲುವೆಯಲ್ಲಿ ಬಿದ್ದು ಪ್ರತಾಪ್ ನಾಯಕ್ 24 ವರ್ಷದ ಯುವಕ ಮೃತಪಟ್ಟಿದ್ದಾನೆ. ಮೃತನ ಜೊತೆ ಬಂದ ತಾಯಿ ಮತ್ತು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿ ಅವರು ತೆರಳಿ ಜಗದೀಶ್ ಗಿರಡ್ಡಿ ನೇತೃತ್ವದಲ್ಲಿ ಅಗ್ನಿಶಾಮಕ ತಂಡ ಕಾರ್ಯಾಚರಣೆ ಪ್ರಾರಂಭಿಸಿ ಕೇವಲ 10 ನಿಮಿಷದಲ್ಲಿ ಮೃತ ಯುವಕನ ಶವವನ್ನ ಶೋಧ ಕಾರ್ಯ ನಡೆಸಿ ಶವವನ್ನ ಹೊರತೆಗೆಯಲಾಯಿತು. ಕಾರ್ಯಾಚರಣೆಯಲ್ಲಿ ಪ್ರಭಾರ ಠಾಣಾಧಿಕಾರಿ ಜಗದೀಶ್ ಗಿರಡ್ಡಿ, ಭೀಮಪ್ಪ ವನಿಕ್ಯಾಳ್, ಅಮೀನ್ ಸಾಬ್ ಕಂದಗಲ್, ಅಶೋಕ್ ಕಾಮ್, ಬಸವರಾಜ್ ಕಟ್ಟಿಮನಿ, ಸಂತೋಷ್ ಕೆಲ್ಲೂರು ಎಲ್ಲ ಸಿಬ್ಬಂದಿಗಳು ಶೋಧ ಕಾರ್ಯ ನಡೆಸಿ ಕೇವಲ 10 ನಿಮಿಷದಲ್ಲಿ ಶವವನ್ನು ಹೊರತೆಗೆದು ಪೊಲೀಸ್ ಮತ್ತು ಸಂಬಂಧಿಕರ ವಶಕ್ಕೆ ವಹಿಸಿಕೊಡಲಾಯಿತು.
ವಿವಿಧ ಬಗೆಯ ಲಕ್ಷಾಂತರ ಮೌಲ್ಯದ ಮಾಲುಗಳನ್ನು ತುಂಬಿಕೊಂಡು ಸಾಗಾಟ ಮಾಡುತ್ತಿದ್ದ ಕಂಟೈನರ್ ಟ್ರಕ್ಗಳನ್ನೇ ಹೈಜಾಕ್ ಮಾಡಿ ಅದರಲ್ಲಿದ್ದ ವಸ್ತುಗಳನ್ನು ಕಳ್ಳತನ ಮಾಡುತ್ತಿದ್ದ 3 ಅಂತಾರಾಜ್ಯ ಕಳ್ಳರನ್ನು ಚಿಕ್ಕೋಡಿ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಅಂತಾರಾಜ್ಯ ಕಳ್ಳರ ಬಂಧನ. ಹರಿಯಾಣ ಮೂಲದ 32 ವರ್ಷದ ಅಬೀದ್ ಜುಮೆ ಖಾನ್, ರಾಜಸ್ಥಾನ್ ಮೂಲದ 42 ವರ್ಷದ ಅಶ್ವಿನ್ ಜೈನ್ ಹಾಗೂ ಉತ್ತರ ಪ್ರದೇಶದ 22 ವರ್ಷದ ರಿಜ್ವಾನ್ ಡಿಸೆಂಬರ ಬಂಧಿತರು. ಕರ್ನಾಟಕ, ಉತ್ತರ ಪ್ರದೇಶ, ರಾಜಸ್ಥಾನ್ ಹಾಗೂ ಹರಿಯಾಣ ಸೇರಿದಂತೆ ಇತರೆ ರಾಜ್ಯಗಳಲ್ಲಿ 3 ವಿರುದ್ಧ ಕಳ್ಳತನದ ಪ್ರಕರಣಗಳು ದಾಖಲಾಗಿವೆ. ಡ್ರಾಪ್ ಕೇಳುವ ನೆಪ 3 ಖದೀಮರು ವೃತ್ತಿಯಲ್ಲಿ ಲಾರಿ ಚಾಲಕರಾಗಿದ್ದು ಅದನ್ನೇ ಬಂಡವಾಳ ಮಾಡಿಕೊಂಡು ಮುಂಬೈಗೆ ಹೋಗುವವರಿದ್ದೇವೆ, ಹೋಗಲು ಬಸ್ ವ್ಯವಸ್ಥೆ ಇಲ್ಲ, ಹೀಗಾಗಿ ನಮ್ಮನ್ನ ಕರೆದುಕೊಂಡು ಹೋಗುವಂತೆ ಟೈರ್ ತುಂಬಿದ ಕಂಟೈನರ್ ಚಾಲಕನಿಗೆ ಮನವಿ ಮಾಡಿಕೊಳ್ಳುತ್ತಾರೆ. ಖದೀಮರ ಮಾತು ನಂಬಿದ ಅಮಾಯಕ ಚಾಲಕ ತಮಿಳುನಾಡಿನ ಚೆನ್ನೈನಿಂದ ಆರೋಪಿಗಳನ್ನ ತನ್ನ ವಾಹನದಲ್ಲಿ ಕರೆದುಕೊಂಡು ಬರುತ್ತಾನೆ. ಚಹಾದಲ್ಲಿ ನಿದ್ರೆ ಮಾತ್ರೆ ಬೆರೆಸ್ತಾರೆ. ಆದ್ರೆ ಮೊದಲೇ ಕುತಂತ್ರ ಮಾಡಿಕೊಂಡು ಲಾರಿ ಹತ್ತಿದ ಆರೋಪಿಗಳು ಬರುವಾಗ ನಿದ್ರೆ ಮಾತ್ರೆಗಳನ್ನ ತಮ್ಮ ಜೊತೆಗೆ ತಂದಿದ್ರು. ಲಾರಿ ಚಾಲಕನೊಂದಿಗೆ ಸಲುಗೆ ಬೆಳೆಸಿಕೊಂಡು ಮಾರ್ಗ ಮಧ್ಯದಲ್ಲಿ ಚಹಾ ಕುಡಿಯುವ ನೆಪದಲ್ಲಿ ಚಹಾದಲ್ಲಿ ನಿದ್ರೆ ಮಾತ್ರೆಗಳನ್ನ ಹಾಕಿಕೊಡುತ್ತಾರೆ. ನಂತರ ಬೆಳಗಾವಿಯ ಕನಬರ್ಗಿ ಶೆಡ್ ಒಂದರಲ್ಲಿ ಕಂಟೈನರ್ ಟ್ರಕ್ನಲ್ಲಿದ್ದ ಟೈರ್ಗಳನ್ನ ಅನ್ಲೋಡ್ ಮಾಡಿ ನಂತರ ಕಂಟೈನರ್ ಟ್ರಕ್ ಅನ್ನ ಚಿಕ್ಕೋಡಿ ತಾಲೂಕಿನ ಕಬೂರ್ ಕ್ರಾಸ್ ಬಳಿ ನಿಲ್ಲಿಸಿ ಎಸ್ಕೇಪ್ ಆಗಿದ್ದರು. ಕಂಟೈನರ್ನಲ್ಲಿದ್ದ ಟೈರ್ಗಳು ಕಳ್ಳತನ ಆಗಿರುವ ಬಗ್ಗೆ ಮಹಾರಾಷ್ಟ್ರ ಮೂಲದ ಅನ್ನು ಸಿಂಗ್ ಎಂಬುವವರು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸುತ್ತಾರೆ. ಈ ಪ್ರಕರಣ ದಾಖಲಿಸಿಕೊಂಡು ತನಿಖೆಗಿಳಿದ ಚಿಕ್ಕೋಡಿ ಪೊಲೀಸರು ರಾಜಸ್ಥಾನ್, ಹರಿಯಾಣ ಮತ್ತು ಉತ್ತರ ಪ್ರದೇಶ ಮೂಲದ 3 ಕಳ್ಳರನ್ನ ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಿಂದ ಟಾಟಾ ಕಂಪನಿಯ ಕಂಟೈನರ್ ಟ್ರಕ್ನಲ್ಲಿದ್ದ ಸಿಯೆಟ್ ಕಂಪನಿಯ 30,72,299 ಮೌಲ್ಯದ 1,308 ಟೈರ್ಗಳು ಸೇರಿ ಬಿಸ್ಕೆಟ್ ತುಂಬಿದ್ದ ಮತ್ತೊಂದು ಕಂಟೈನರ್ ಲಾರಿಯನ್ನ ವಶಕ್ಕೆ ಪಡೆದುಕೊಂಡಿದ್ದು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಈ ಆರೋಪಿಗಳ ವಿರುದ್ಧ ಹೊರ ರಾಜ್ಯಗಳಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಹೀಗಾಗಿ ಇವರು ಮತ್ತಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ 14 ದಿನಗಳ ಪೊಲೀಸ್ ಕಸ್ಟಡಿಗೆ ಕೊಡುವಂತೆ ಚಿಕ್ಕೋಡಿ ಪೊಲೀಸರು ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ವಿಜಯಪುರ ಸೈಕ್ಲಿಸ್ಟ್ ಗ್ರೂಪ್ ಮತ್ತು ಹೊಯ್ಸಳ ಕರಿಯರ್ ಅಕಾಡೆಮಿಕ್ ವತಿಯಿಂದ ಅಂತಾರಾಷ್ಟ್ರೀಯ ಬಡತನ ನಿವಾರಣಾ ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು. ಬಂಜಾರ ವೃತ್ತದಿಂದ ನಗರದ ವಿವಿಧೆಡೆ ಸೈಕಲ್ ಜಾಥಾ ಯಾತ್ರೆ ನಡೆಸಲಾಯಿತು. ವಿಜಯಪುರ ಸೈಕ್ಲಿಸ್ಟ್ ಗ್ರೂಪ್ ಮತ್ತು ಹೊಯ್ಸಳ ಕರಿಯರ್ ಅಕಾಡೆಮಿ ವತಿಯಿಂದ ಬೆಳಗ್ಗೆ 6 ಗಂಟೆಯಿಂದ ಬಂಜಾರ ವೃತ್ತದಿಂದ ಸಿದ್ದೇಶ್ವರ ಗುಡಿ, ಗಾಂಧಿ ವೃತ್ತ, ಅಂಬೇಡ್ಕರ್ ವೃತ್ತದಿಂದ ಗೋಳಗುಮ್ಮಟದವರೆಗೆ ಮಾರ್ಗದುದ್ದಕ್ಕೂ ಅಂತಾರಾಷ್ಟ್ರೀಯ ಬಡತನ ನಿವಾರಣಾ ಸೈಕಲ್ ಜಾಥಾ ಏರ್ಪಡಿಸಲಾಗಿತ್ತು. ಮಾರ್ಗದುದ್ದಕ್ಕೂ ಜನ ಜಾಗೃತಿ ಮೂಡಿಸುತ್ತಾ ಬಡತನ ನಿವಾರಣಾ ದಿನದ ಸೈಕಲ್ ಜಾಗೃತಿ ಯಾತ್ರೆ ನಡೆಯಿತು. ಹೊಯ್ಸಳ ಕರಿಯರ್ ಅಕಾಡೆಮಿಯ ಶಿಬಿರಾರ್ಥಿಗಳು ಮತ್ತು ಗುರುಗಳು ವಿಜಯಪುರ ಸೈಕ್ಲಿಸ್ಟ್ ಗ್ರೂಪ್ನ ದೇವಗಿರಿ, ದೇವರ್, ಹೂಗಾರ್ ಹಾಗೂ ವಿವೇಕ್ ಹಳ್ಳಿ ಅವರು ಭಾಗವಹಿಸಿ ಜಾಥಾವನ್ನ ಯಶಸ್ವಿಗೊಳಿಸಿದ್ರು. ಬೆಳಗಾವಿ ನಗರದಲ್ಲಿ ಟ್ರಾಫಿಕ್ ಪೊಲೀಸರ ಜೊತೆ ಅಸಭ್ಯ ವರ್ತನೆ ಮಾಡಿ ರಸ್ತೆ ತಡೆಯಲು ಪ್ರಯತ್ನಿಸಿದ ವ್ಯಕ್ತಿಯನ್ನು ಮಾರ್ಕೆಟ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೆಲ್ಮೆಟ್ ಹಾಕದೆ ಪ್ರಯಾಣಿಸುತ್ತಿದ್ದ ವ್ಯಕ್ತಿಯನ್ನು ಪೊಲೀಸರು ವಿಚಾರಣೆ ಮಾಡಿದ್ದಕ್ಕೆ ದ್ವಿಚಕ್ರ ವಾಹನ ಸವಾರ ಪೊಲೀಸರಿಗೇನೆ ಆವಾಜ್ ಹಾಕಿದ್ದಾನೆ. ಬೆಳಗಾವಿಯಲ್ಲಿ ನಿನ್ನೆ ಈ ಘಟನೆ ನಡೆದಿದೆ. ಉತ್ತರ ಟ್ರಾಫಿಕ್ ಪೊಲೀಸರಾದ ಎಎಸ್ಐ ಮತ್ತು 2 ಪೊಲೀಸರು ಇಂದು ಹೆಲ್ಮೆಟ್ ಪರಿಶೀಲಿಸುತ್ತಿದ್ರು. ಈ ವೇಳೆ ಒಂದು ದ್ವಿಚಕ್ರ ವಾಹನದ ಮೇಲೆ ಹೆಲ್ಮೆಟ್ ಇಲ್ಲದೆ ಪ್ರಯಾಣಿಸುತ್ತಿದ್ದ ಆತನನ್ನ ತಡೆದು ಪೊಲೀಸರು ವಿಚಾರಣೆಗೆ ಮುಂದಾದ್ರು. ಈ ವೇಳೆ ದ್ವಿಚಕ್ರ ವಾಹನ ಸವಾರ ಪೊಲೀಸರೊಂದಿಗೆ ಸಹಕರಿಸದೆ ಅಸಭ್ಯವಾಗಿ ವರ್ತಿಸಿ ಆವಾಜ್ ಹಾಕಿದ್ದಾನೆ. ಅಲ್ಲದೆ ಪೊಲೀಸರ ಮೇಲೆಯೇ ಹಲ್ಲೆಗೆ ಮುಂದಾಕಿದ್ದಾನೆ ಎನ್ನಲಾಗಿದೆ. ಅಷ್ಟೇ ಅಲ್ಲದೆ ರಸ್ತೆ ತಡೆಯಲು ಮುಂದಾದಾಗ ತೀವ್ರ ಟ್ರಾಫಿಕ್ ಜಾಮ್ ಉಂಟಾಯಿತು. ಮಾಹಿತಿ ತಿಳಿಯುತ್ತಿದ್ದಂತೆ ತಕ್ಷಣ ಸ್ಥಳಕ್ಕಾಗಮಿಸಿದ ಮಾರ್ಕೆಟ್ ಪೊಲೀಸರು ದ್ವಿಚಕ್ರ ವಾಹನ ಸವಾರನನ್ನ ವಶಕ್ಕೆ ಪಡೆದಿದ್ದಾರೆ. ಈ ಘಟನೆಯಿಂದಾಗಿ ಕೆಲ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಸಾರ್ವಜನಿಕ ಶೌಚಾಲಯಗಳು ದುರ್ನಾತ ಬೀರುತ್ತಿದ್ದು ಇದರಿಂದಾಗಿ ವಾರ್ಡ್ ನಂಬರ್ 5 ಬಾಬಾನಂದ ನಗರ್ ನಿವಾಸಿಗಳು ಆಸ್ಪತ್ರೆ ಸೇರುವಂತಾಗಿದೆ. ಪುರಸಭೆಯವರು ತಕ್ಷಣ ಕ್ರಮ ಕೈಗೊಳ್ಳದಿದ್ದಲ್ಲಿ ಶೌಚಾಲಯಕ್ಕೆ ಬೀಗ ಹಾಕಿ ಪುರಸಭೆಗೆ ಶೌಚಾಲಯದ ಗಲೀಜು ತಂದು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ದುರ್ನಾತ ಬೀರುತ್ತಿರುವ ಸಾರ್ವಜನಿಕ ಶೌಚಾಲಯಗಳು, ದುರ್ಗಂಧದಿಂದ ಆಸ್ಪತ್ರೆ ಸೇರುತ್ತಿರುವ ವಾರ್ಡ್ ನಂಬರ್ 5ರ ಬಾಬಾನಂದ ನಗರ್ ನಿವಾಸಿಗಳು, ದುರ್ನಾತ ಸಹಿಸಲಾಗದೆ ವಾಂತಿ ಮಾಡುತ್ತಿರುವ ಜನ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ಯಾರೆ ಎನ್ನದ ಅಧಿಕಾರಿಗಳು ಡೆಂಗ್ಯೂ, ಚಿಕನ್ ಗುನ್ಯಾ, ಟೈಫಾಯ್ಡ್, ಜ್ವರ ಮತ್ತು ನಾನಾ ರೋಗಗಳಿಗೆ ತುತ್ತಾಗುತ್ತಿರುವ ಜನತೆ, ಅವೈಜ್ಞಾನಿಕ ಕೆಟ್ಟ ಚರಂಡಿ ನಿರ್ಮಾಣದಿಂದ ಸೊಳ್ಳೆಗಳ ಕಾಟಕ್ಕೆ ಬೇಸತ್ತ ಬಾಬಾನಂದ ನಗರದ ನಿವಾಸಿಗಳು ಮನೆ ಬಿಟ್ಟು ಊರು ಸುತ್ತುತ್ತಿದ್ದಾರೆ. ಹಾರುಗೇರಿ ಪಟ್ಟಣದ ವಾರ್ಡ್ ನಂಬರ್ 5ರ ಬಾಬಾನಂದ ನಗರದ ನಿವಾಸಿಗಳಿಗೆ ಅಡುಗೆ ರುಚಿನೇ ಗೊತ್ತಾಗ್ತಿಲ್ಲ.
ಹೊಟ್ಟೆ ತುಂಬ ಊಟ ಮಾಡಿ ಬಹಳ ದಿನಗಳೇ ಕಳೆದಿವೆ. ತಟ್ಟೆಗೆ ಅನ್ನ ಹಾಕಿಕೊಂಡು ಊಟ ಮಾಡಲು ಕುಳಿತರೆ ಶೌಚಾಲಯದ ದುರ್ನಾತದಿಂದ ಕ್ಷಣದಲ್ಲೇ ವಾಂತಿಯಾಗುತ್ತಿದೆ. ಮನೆಯಲ್ಲಿದ್ದರೂ ಹೊರಗೆ ಕಾಲಿಟ್ಟರೂ ಕೈ ಮೂಗಿನ ಮೇಲೆ ಮೂಗು ಮುಚ್ಚಿಕೊಂಡೇ ಇರಬೇಕಾದ ದುಸ್ಥಿತಿ ಎದುರಾಗಿದೆ. ಪುರಸಭೆ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಕಳೆದ ವರ್ಷ ಪಟ್ಟಣದ 3 ಸ್ಥಳಗಳಲ್ಲಿ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಆದರೆ ಅವುಗಳ ಸರಿಯಾದ ನಿರ್ವಹಣೆ ಇಲ್ಲದ ಕಾರಣ ಅಲ್ಲಿನ ನಿವಾಸಿಗಳು ಕೆಟ್ಟ ವಾಸನೆಯಿಂದ ಚಿತ್ರಹಿಂಸೆ ಅನುಭವಿಸುವಂತಾಗಿದೆ. ಅವುಗಳಿಗೆ ಸುತ್ತಮುತ್ತ ಕಾಂಪೌಂಡ್ ಇಲ್ಲ. ಸುತ್ತಮುತ್ತಲಿನ ಪ್ರದೇಶ ಕೊಳಗೇರಿಗಿಂತ ಕೆಟ್ಟದಾಗಿದೆ. ಆ ಶೌಚಾಲಯಗಳ ನೀರನ್ನ ಜನವಸತಿ ಪ್ರದೇಶದ ಚರಂಡಿಗಳಿಗೆ ಹರಿಯುವಂತೆ ಮಾಡಲಾಗಿದ್ದು ದುರ್ನಾತಕ್ಕೆ ಕಾರಣವಾಗಿದೆ. ಕಳಪೆ ಕಾಮಗಾರಿಯಿಂದಾಗಿ ಒಂದೇ ವರ್ಷದಲ್ಲಿ ಶೌಚಾಲಯದ ಬಾಗಿಲುಗಳು ಕಿತ್ತು ಹೋಗಿವೆ. ನೀರಿನ ನಳಗಳು ಒಡೆದು ಹೋಗಿವೆ. ಶೌಚಾಲಯದ ಹತ್ತಿರ ಸುಳಿಯಲು ಕೂಡ ಜನರು ಹೇಸಿಗೆ ಪಡುವಂತಾಗಿದೆ. ಹಾರುಗೇರಿ ಸ್ವಚ್ಛ ಬಯಲು ಶೌಚ ಮುಕ್ತ ಎಂದು ಮೇಲಧಿಕಾರಿಗಳಿಗೆ ಸುಳ್ಳು ಮಾಹಿತಿ ನೀಡಲಾಗುತ್ತಿದೆ. ಪಟ್ಟಣ ಬೆಳೆದು ಜನ ವಸತಿಗೆ ಜಾಗವಿಲ್ಲದ ಹಾರುಗೇರಿಯಲ್ಲಿ ಸ್ವಂತ ಶೌಚಾಲಯ ಕಟ್ಟಿಕೊಳ್ಳಲು ಜಾಗವಿಲ್ಲದವರು ಮತ್ತು ಬಾಡಿಗೆ ಮನೆಯವರ ಪರಿಸ್ಥಿತಿ ಹೇಳತೀರದಂತಾಗಿದೆ. ಶೌಚಕ್ಕೆ ಇತ್ತ ಬಯಲು ಜಾಗವೂ ಇಲ್ಲ. ಪುರಸಭೆಯಿಂದ ನಿರ್ಮಿಸಿದ ಶೌಚಾಲಯಗಳ ಕೆಟ್ಟ ಪರಿಸ್ಥಿತಿಯಿಂದ ಜನ ಕಂಗಾಲಾಗಿದ್ದಾರೆ. ಹಾರುಗೇರಿ ಸ್ವಚ್ಛ ಪಟ್ಟಣಕ್ಕೆ ಇಲ್ಲಿನ ಶೌಚಾಲಯಗಳು ಕಪ್ಪು ಚುಕ್ಕೆಯಾಗಿ ಪರಿಣಮಿಸಿವೆ. ಈ ಸಾರ್ವಜನಿಕ ಶೌಚಾಲಯವನ್ನ ಸ್ವಚ್ಛ ಮಾಡುವುದೇ ಇಲ್ಲ. 3 ಶೌಚಾಲಯ ನಿರ್ವಹಣೆಯನ್ನ ಪುರಸಭೆಯ ಪೌರ ಕಾರ್ಮಿಕರಲ್ಲೊಬ್ಬರಿಗೆ ವಹಿಸಲಾಗಿದ್ದು ತಿಂಗಳಿಗೆ 5,000 ರೂಪಾಯಿ ನಿರ್ವಹಣಾ ವೆಚ್ಚವನ್ನ ಕೂಡ ನೀಡಲಾಗುತ್ತಿದೆ ಎನ್ನಲಾಗಿದೆ. ಆದರೆ ಆ ಆಸಾಮಿ ಶೌಚಾಲಯದತ್ತ ಸುಳಿಯುವುದೇ ಅಪರೂಪ. ಬಂದರೂ ಸ್ವಚ್ಛಗೊಳಿಸುವುದಿಲ್ಲ. ಅಧಿಕಾರಿಗಳ ಗಮನಕ್ಕೆ ತಂದರೂ ಸಂಬಂಧವೇ ಇಲ್ಲದಂತೆ ವರ್ತಿಸುತ್ತಿದ್ದಾರೆಂದು ಬಾಬಾನಂದ ನಗರದ ನಿವಾಸಿಗಳು ಆರೋಪಿಸಿದ್ದಾರೆ. ಈ ಪ್ರದೇಶದಲ್ಲಿ ವಾಸಿಸುವ ನಿವಾಸಿಗಳು ಜ್ವರ, ಟೈಫಾಯ್ಡ್, ಕೆಮ್ಮು, ನೆಗಡಿ, ಡೆಂಗ್ಯೂ, ಚಿಕನ್ ಗುನ್ಯಾ ನಾನಾ ತರದ ರೋಗಗಳಿಂದ ಬಳಲುತ್ತಿದ್ದಾರೆ. ಚಿಕ್ಕ ಮಕ್ಕಳಂತೂ ಹಾಸಿಗೆ ಹಿಡಿದಿವೆ. ಹಾರುಗೇರಿ ವೇದಾಂತ ಪರಿಷತ್ತಿಗೆ ಆಗಮಿಸಿದ ಬೀಗರು ಕೊಳಚಿ ಗಬ್ಬುನಾಥಕ್ಕೆ ಬಂದ ದಾರಿಯಲ್ಲೇ ಮರಳುವಂತಾಗಿದೆ. ಹುಡುಗರಿಗೆ ಚುಟ್ಟಿ ಆರಾಮ್ ತಪ್ತಾ ಇದೆ ಸರ್. 4 ದಿನ ಸರ್ ಅಡ್ಮಿಟ್ ಮಾಡಿ ನಾವು. ಸ್ಮೆಲ್ದಿಂದ ಮನೆಯಲ್ಲಿ ಕೂಡಕ್ಕಾಗ್ತಾ ಇಲ್ಲ ಸರ್. ಮಲೇರಿಯಾ, ಡೆಂಗ್ಯೂ ಇದೆಲ್ಲ ಬರ್ತಾ ಇದೆ ಸರ್. ಟೈಫಾಯ್ಡ್ ಮತ್ತು ಉರಿ ಬಂದಿದೆ ಸರ್ ಅಂತ ಹೇಳಿದಾರೆ ಸರ್. ಡೆಂಗ್ಯೂ ಜ್ವರ ಬರ್ತಾ ಇದೆ ಅಂತ ಹೇಳಿದಾರೆ ಸರ್. ಈಗ ಹಬ್ಬಕ್ಕೆ ಬಂದಿದ್ದಾರೆ ಸರ್. ಮನೆಗೆ ಬಂದು ಈಗ ಅಡ್ಮಿಟ್ ಮಾಡ್ತಾ ಇದ್ದಾರೆ ಸರ್. ಅಡ್ಮಿಟ್ ಆಗಿದೆ ಅಂತ ಸ್ಮೆಲ್ ಅಂತ ಸ್ವಲ್ಪ ಕಡಿಮೆ ಮಾಡಿ ಸರ್. ಶೌಚಾಲಯಗಳನ್ನು ಸ್ವಚ್ಛಗೊಳಿಸದಿದ್ದಲ್ಲಿ ಹಾಗೂ ಶೌಚಾಲಯದ ಹೊಲಸು ನೀರನ್ನ ಜನವಸತಿ ಪ್ರದೇಶದ ಚರಂಡಿಗಳಿಗೆ ಹರಿಯದಂತೆ ಕ್ರಮ ಕೈಗೊಳ್ಳದಿದ್ದಲ್ಲಿ ಶೌಚಾಲಯಕ್ಕೆ ಬೀಗ ಹಾಕಿ ಪುರಸಭೆಗೆ ಶೌಚಾಲಯದ ಗಲೀಜನ್ನು ತಂದು ಪ್ರತಿಭಟನೆ ಮಾಡುವುದಾಗಿ ಬಾಬಾನಂದ ನಗರದ ನಿವಾಸಿಗಳು ಎಚ್ಚರಿಸಿದ್ದಾರೆ. ನಾವು ಮನೆಗೆ ಬಿಟ್ಟು ಬಿಟ್ಟು ಹೋಗ್ತೀವಿ. ಅವರು ಪಂಚಾಯತ್ ಅವ್ರಿಗೆ ಇಲ್ಲಕ್ಕ ಪಂಚಾಯತ್ ಅವ್ರು ಒಂದು ತಾಸು ಬಂದು ಕುಂಡ್ರಲಿ. ಇಲ್ಲಿ ಯಾರಿಗೆ ಪ್ರಾಬ್ಲಮ್ ಇಲ್ಲ ಸಂಡಾಸ ಓಟ್ ಆ ಕಡೆ ಮಂದಿನ ಈ ಕಡೆ ಬಂದು ಕ್ಲೀನ್ ಇಲ್ರಿ. ಮುಂದೆ ಗಡ್ರ ವಾಸ ಅಂತೂ ಪೂರ ಐತಿ. ಮುಂದೆ ತಿರ್ಗಾಡಕ್ಕಾಗೋದು, ಕುಂಡ್ರಕ್ಕಾಗೋದು. ಮತ್ತು ಆಜು ಬಾಜು ಮನೆಯವ್ರು ಏನಂತೀವಿ ಹಂಗೇನು ವಾಸನು ಏನು ಮನೆ ಬಿಟ್ಟು ಹೋಗೋದು ಸಣ್ಣ ಸಣ್ಣ ಮಕ್ಳು ಏನಲ್ಲ ಸರ್. ಈ ಕಡೆ ಸ್ಮೆಲ್ ಮೇಲೆ ಬಂದಂತೆ ಉಲ್ಟಿ ಮಾಡ್ಕೊಳತ್ತವ ಸರ್. ಅದಕ್ಕೆ ಸಣ್ಣವ್ರು ಬಿಟ್ಟು ಸರ್ ದೊಡ್ಡ ಸರ್ ಉಲ್ಟಿ ಮಾಡ್ಕೊತಾವ ಸರ್. ಈಗ ಮನೆ ನಾವು ಸಲ ಅನಿಸಿದ್ವಿ ಸರ್. ಹೋದ್ರಿ ಇಲ್ಲಿ ಆ ಟಿಕೆಟ್ ಹೊಲಸು ವಾಸ ಬಿಡತ್ರಿ. ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟವ್ರ ಅಧಿಕಾರಿಗಳು ಏನೈತಿ ಇಲ್ಲಿ ಸಂಬಂಧಪಟ್ಟವ್ರ ಅಧಿಕಾರಿಗಳು ತಕ್ಷಣ ಇಲ್ಲಿ ಬಂದ ಇಲ್ಲಿ ವಾಸ ಬರೋದೆಲ್ಲ ಬಂದ್ ಮಾಡ್ಬೇಕು. ಇಲ್ಲಪ್ಪ ಅಂದ್ರೆ ನಾವು ಮುಂದಿನ ದಿನಗಳು ಏನ್ ಮಾಡ್ತಂದ್ರ ಎಲ್ಲಾ ಕೀಲಿ ಹಾಕ್ತು. ಕೀಲಿ ಹಾಕಿ ಏನ್ ಮಾಡ್ತು ಪುರಸಭೆ ಮುಂದೆ ಏನೈತಿ ಇಲ್ಲಿ ಏನು ಹೊಲಸು ನಮ್ಗೆ ಸ್ಮೆಲ್ ಬರ್ತತ್ರಲ್ಲ ಅದ ಸ್ಮೆಲ್ ತುಂಬ್ಕೊಂಡ ಪುರಸಭೆ ಮುಖ್ಯಾಧಿಕಾರಿಗಳ ಮುಂದೆ ಇಟ್ಟ ಅವಂಗ ಬರೇ 1 ತಾಸು ಕೊಂಡ್ರ ಅಂತ ಹೇಳ್ತೀವಿ ಅಲ್ಲಿ. ಅವೆಲ್ಲರೂ 1 ತಾಸು ತಡ್ಕೊಂಡಿಲ್ಲೋ ನಾವಿಲ್ಲಿ ನಡೀತಿತ್ತು ಇಲ್ಲಿ. ಬಟ್ 1 ತಾಸ್ನಾಗ ನಾವು ಅದಕ್ಕೆ ಏನಾರ ಒಂದು ಪರಿಹಾರ ಮಾಡ್ಬೇಕು ನಾವು. ಸರಿ ಪಿಕೆಪಿಎಸ್ ಸಂಘದ ಅಭಿವೃದ್ಧಿಗೆ ಕೈ ಜೋಡಿಸಬೇಕೆಂದು ಬೆಳಗಾವಿ ಜಿಲ್ಲಾ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅಪ್ಪ ಸಾಹೇಬ್ ಕುಗೋಡ್ ಹೇಳಿದರು. ಮುಗಳಕೋಡದಲ್ಲಿ ನಡೆದ ಪಿಕೆಪಿಎಸ್ನ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು. ರೈತರು ಕೇವಲ ಶೂನ್ಯ ಬಡ್ಡಿ ದರದ ಬೆಳೆ ಸಾಲಕ್ಕೆ ಮಾತ್ರ ಪಿಕೆಪಿಎಸ್ ಸಂಘವನ್ನ ಸೀಮಿತವಾಗಿರಿಸದೆ ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಹೋಲಿಕೆ ಮಾಡಿದರೆ ನಮ್ಮಲ್ಲಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ವಾಹನ ಸಾಲ, ಪೈಪ್ಲೈನ್ ಸಾಲ,
ಮನೆ ಸಾಲವನ್ನು ಪಡೆದುಕೊಳ್ಳುವ ಮೂಲಕ ಪಿಕೆಪಿಎಸ್ ಸಂಘದ ಅಭಿವೃದ್ಧಿಗೆ ರೈತರು ಕೈ ಜೋಡಿಸಬೇಕೆಂದು ಬೆಳಗಾವಿ ಜಿಲ್ಲಾ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅಪ್ಪಸಾಹೇಬ್ ಕುಲಿಗೋಡ್ ಹೇಳಿದ್ರು. ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತದ ಕಚೇರಿಯಲ್ಲಿ ಕರೆಯಲಾಗಿದ್ದ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ರು. ರೈತರಿಗೆ 3 ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಬೆಳೆ ಸಾಲ ವಿತರಣೆ ಮಾಡಲಾಗಿದೆ. ಕೋವಿಡ್ನಿಂದಾಗಿ ಮೃತಪಟ್ಟ ರೈತರ ಸರಳ ವಾರಸುದಾರರು ಸಾಲದ ಕಂತನ್ನ ಪಾವತಿ ಮಾಡಬಹುದಾಗಿದೆ. ಅಲ್ಲದೆ ಸರ್ಕಾರದ ನಿಯಮಾನುಸಾರ ಅಂತವರಿಗೆ ಏನಾದರೂ ಪರಿಹಾರ ಸಿಗುವುದಾದ್ರೆ ನಾವು ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತೇವೆ ಎಂದರು. ಜಿಲ್ಲೆಯಾದ್ಯಂತ 99% ಸಾಲ ಮರುಪಾವತಿಯಾಗಿದ್ದು ಯಾವುದೇ ರೀತಿಯ ಕಟಬಾಕಿ ಇರುವುದಿಲ್ಲ. ಇನ್ನು ಕೆಲವು ರೈತರು ಸಾಲದ ಕಂತನ್ನ ತುಂಬುತ್ತಿದ್ದಾರೆ. ಇವತ್ತು ಮುಗಳಖೋಡ್ ಪಟ್ಟಣದ ಪಿಕೆಪಿಎಸ್ ವತಿಯಿಂದ 11 ಜನ ಅರ್ಹ ರೈತರಿಗೆ ಸುಮಾರು 79 ಲಕ್ಷ ರೂಪಾಯಿಗಳಲ್ಲಿ 11 ಟ್ರ್ಯಾಕ್ಟರ್ಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಹೇಳಿದರು. ಬಳಿಕ ಮಾತನಾಡಿದ ಡಿಸಿಸಿ ಬ್ಯಾಂಕಿನ ರಾಯಭಾಗ್ ತಾಲೂಕು ನಿಯಂತ್ರಣಾಧಿಕಾರಿ ಬಿಎಸ್ ರಬ್ಗಲ್, ಸರ್ಕಾರದ ನಿಯಮಾನುಸಾರ ಇಲ್ಲಿಯವರೆಗೆ 3 ಲಕ್ಷದವರೆಗಿನ ಶೂನ್ಯ ಬಡ್ಡಿ ದರದ ಸಾಲವನ್ನು ಒಟ್ಟು 1545 ರೈತರಿಗೆ 10,04,50,000 ರೂಪಾಯಿ ಸಾಲವನ್ನು ವಿತರಣೆ ಮಾಡಲಾಗಿದೆ. ಕೋವಿಡ್ ಸಂಕಷ್ಟದಲ್ಲಿಯೂ ಸಹ ರೈತರು ಪಿಕೆಪಿಎಸ್ ಸಂಘದ ಸಾಲದ ಕಂತನ್ನು 99% ರೈತರು ಮರುಪಾವತಿ ಮಾಡಿದ್ದು, ಕೋವಿಡ್ನಿಂದ ಮೃತಪಟ್ಟ ರೈತರ ಸರಳ ವಾರಸುದಾರರು ಸಕಾಲದಲ್ಲಿ ತಮ್ಮ ಮೃತ ಸಂಬಂಧಿಗಳ ಸಾಲದ ಕಂತನ್ನ ಮರುಪಾವತಿ ಮಾಡುವುದರಿಂದ ಬಡ್ಡಿ ಮನ್ನಾದ ಸೌಲಭ್ಯವನ್ನ ಪಡೆದುಕೊಳ್ಳಬಹುದು. ಅಲ್ಲದೆ ಪಿಕೆಪಿಎಸ್ನ ಅಭಿವೃದ್ಧಿಗೆ ಕೈ ಜೋಡಿಸಬಹುದಾಗಿದೆ. ಅಲ್ಲದೆ ಹಬ್ಬದ ಪ್ರಯುಕ್ತ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ 90% ವಾಹನ ಸಾಲವನ್ನು ನೀಡಲಾಗುವುದು. ಆಸಕ್ತ ರೈತರು ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರಧಾನಮಂತ್ರಿಗಳ ಅಪಘಾತ ವಿಮೆಗಳು ಸಹ ಚಾಲನೆಯಲ್ಲಿ, ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು. ನಮ್ಮ ಪಿಕೆಪಿಎಸ್ನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿದಂತೆ ಸಂಘದ ಎಲ್ಲಾ ನಿರ್ದೇಶಕರು ಶ್ರಮಪಟ್ಟು ಕಾರ್ಯನಿರ್ವಹಿಸುತ್ತಿದ್ದೇವೆ. 30 ಲಕ್ಷ ರೂಪಾಯಿಗಳನ್ನು ಡಿಸಿಸಿ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಲಾಗಿದೆ. ನಮ್ಮ ಅಧಿಕಾರದ ಅವಧಿಯಲ್ಲಿ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸುಮಾರು 1 ಕೋಟಿ ರೂಪಾಯಿಗಳ ಸಾಲವನ್ನು ವಿತರಿಸಲಾಗಿದೆ. 6 ಎಕರೆ ಭೂಮಿ ಹೊಂದಿದಂತಹ ರೈತರು ಟ್ರ್ಯಾಕ್ಟರ್ ಖರೀದಿ ಮಾಡುವವರಿದ್ರೆ ಅಗತ್ಯ ದಾಖಲಾತಿಗಳೊಂದಿಗೆ ಪಿಕೆಪಿಎಸ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಮುಗಳಖೋಡ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕ ಚನ್ನಪ್ಪ ಯಡವನ್ನವರ್ ಹೇಳಿದರು. ಈ ಸಂದರ್ಭದಲ್ಲಿ ಪಿಕೆಪಿಎಸ್ ಅಧ್ಯಕ್ಷ ಬೀರಪ್ಪ ಶೇಗುನ್ಸಿ, ಉಪಾಧ್ಯಕ್ಷ ಲಕ್ಷ್ಮಣ್ ಗೋಕಾಕ್, ನಿರ್ದೇಶಕರಾದ ಲಕ್ಷ್ಮಣ್ ಮುನ್ಯಾಳ್, ಚೆನ್ನಪ್ಪ ಯಡವನ್ನವರ್, ರಾಮಚಂದ್ರ ಕುರಾಡೆ, ಕರೆಪ್ಪ ಮಂಟೂರ್, ಗಣಪತಿ ಕುಡ್ಡನವರ್, ಮಹಾದೇವ್ ಹೂಗಾರ್, ರಮೇಶ್ ಗುರವ್, ಗೋಪಾಲ್ ಗೋಕಾಕ್, ಅಪ್ಪಸಾಹೇಬ್ ಬಾಬಣ್ಣವರ್, ತುಕಾರಾಮ್ ಗುರವ್, ಜೈಪಾಲ್ ಹಿಪ್ಪರ್ಗಿ ಸೇರಿದಂತೆ ಪಟ್ಟಣದ ಎಲ್ಲ ರೈತ ಮುಖಂಡರು ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ಸತೀಶ್ ಬಂದಿ ನಿರೂಪಿಸಿದ್ರು, ಗಣಪತಿ ಕುಡ್ಡಣ್ಣವರ್ ಸ್ವಾಗತಿಸಿದ್ರು ಹಾಗೂ ಲಕ್ಷ್ಮಣ್ ಮುನ್ಯಾಳ್ ವಂದಿಸಿದ್ರು. ಸರ್ ನಿಮ್ಮ ಹೆಸರೇನು ಸರ್? ರಾಯಬಾಗ್ ತಾಲೂಕು ನಿಯಂತ್ರಣಾಧಿಕಾರದ ಬೇಸರ ಬಳಿಕ ನಾನು ಈಗ ಸುಮಾರು ವರ್ಷದಿಂದ ರಾಯಬಾಗ್ ತಾಲೂಕಲ್ಲಿ ಕಾರ್ಯನಿರ್ವಹಿಸುತ್ತಿರ್ತೇನೆ. ಅದರಂತೆ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮುಗುಳ್ಕೋಡು ಶಾಖೆಯಿಂದ ಮುಗುಳ್ಕೋಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಮ್ಮ ಬ್ಯಾಂಕಿನಿಂದ ಪಡೆದ ಸಾಲ ಸೌಲಭ್ಯಗಳ ವಿವರವನ್ನು ನಾನು ಇವತ್ತಿನ ಒಂದು ಅಂಕಿಅಂಶ ಪ್ರಕಾರ ತಮಗೆ ತಿಳಿಯಪಡಿಸಿದೆ. ಇವತ್ತು ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಸರ್ಕಾರದ ನಿಯಮ ಪ್ರಕಾರ 3 ಲಕ್ಷವರೆಗೆ ಬೆಳೆ ಸಾಲವನ್ನು ಪಡೆದಂಥ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ 1,545 ರೈತರಿಗೆ 10,04,50,000 ರೂಪಾಯಿ ಸಾಲವನ್ನು ವಿತರಿಸಲಾಗಿದೆ. ಈ ಪಡೆದ ಸಾಲವನ್ನು ಎಲ್ಲ ರೈತರು 99% ರೈತರು ಮರುಪಾವತಿ ಮಾಡಿದ್ದು ಎಲ್ಲರೂ ಬಡ್ಡಿ ಸಹಾಯಧನದ ಪ್ರಯೋಜನ ಪಡೆದಿರ್ತಾರಂತೆ ಹೇಳಕ್ಕೆ ನನಗೆ ಭಾಳ ಸಂತೋಷ ಆಗಿದೆ. 1% ಅದು ಈ ಸಾಲ ವಸೂಲಿ ಯಾಕೆ ಆಗಲಿಲ್ಲ, ಅವಧಿ ಪೂರ್ವದಲ್ಲಿ ಯಾಕೆ ಭರ್ನಾ ಮಾಡಿಲ್ಲ, ದೇಶದಲ್ಲೇ ಆಗಲಿ ಜಗತ್ತಿನಲ್ಲೇ ಆದ ಕೊರೋನಾ ಮಹಾಮಾರಿಯು ರಾಯಬಾಗ್ ತಾಲೂಕದಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ವಿಪರೀತ ಹರಡಿ
ಸ್ವಲ್ಪ ಆರ್ಥಿಕವಾಗಿ ರೈತರಿಗೆ ಭಾಳ ಕಷ್ಟದಲ್ಲಿ ನೂಕಿ 1% ವಸೂಲಿಗೆ ಆಗಿದೆ. ಇದರಲ್ಲಿ 99%ದಲ್ಲಿ ರೈತರ ಒಂದು ರೋಗಕ್ಕೆ ಕೊರೋನಾ 19 ರೋಗಕ್ಕೆ ತುತ್ತಾದರೂ ಸದಾ ಅವರ ಸರಳ ವಾರಸದಾರರು ಸರ್ಕಾರದ ಸಾಲ ಮನ್ನಾ ಬಡ್ಡಿ ಮನ್ನಾದ ಸೌಲಭ್ಯ ಪಡೆಯುವ ಕುರಿತಾಗಲಿ ಅಥವಾ ಸಹಕಾರಿ ಸಂಘಕ್ಕೆ ಆರ್ಥಿಕವಾಗಿ ಹಿನ್ನಡೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವರು ಸರಳ ವಾರಸದಾರರು ಸಾಲವನ್ನು ಮರುಪಾವತಿ ಮಾಡಿದ್ದಾರೆ ಅಂತ ಎಲ್ಲ ಚೆನ್ನಪ್ಪ ತಿಮ್ಮಪ್ಪ ಹೇಳೋನವರು. ಏನು ಮೀಟಿಂಗ್ ಮಾಡಿದ್ರಲ್ಲ ಏನಾದ್ರಿ? ಅವತ್ತು ನಾವು ಟ್ಯಾಕ್ಟರ್ ಕೊಟ್ಟಿದ್ದೀವಿ 11 ನಮ್ಮ ಸೊಸೈಟಿಯಿಂದ. ಅದರಲ್ಲೂ ನಮ್ಮ DCC ಬ್ಯಾಂಕ್ ನಿರ್ದೇಶಕರಾದ ಅಪ್ಪಸಾಬ್ ಕುಲೂರಿ ಅವರು ಬಂದಿದ್ದಿಲ್ಲ ಇದನ್ನು. ಇವತ್ತು 2 ಎಕರೆ ಡಿ ಕೊಡಬೇಕು. ಇವತ್ತು ನೀವು ಬರಬೇಕಂತ ಕೇಳಿದಾಗ ನಾವು ನಿನ್ನೆ ಬರಬೇಕಂತ ಕೇಳಿದ್ದು. ಅದೆಲ್ಲ ಇವತ್ತು ಬೆಂಗಳೂರು ಬಂದಿದ್ರು. ಅದು ಹೆಚ್ಚಾಗಮ್ಮ 1 ಕೋಟಿ ತನಕ ಸಾಲ ಕೊಟ್ಟಿದ್ದಾರೆ ನಮ್ಮ ಟ್ಯಾಕ್ಟರ್ಗೆ. ಈಗಾಗಲೇ ತುಂಬ್ಯಾರ. ತುಂಬಿದ್ರು 73-74 ಲಕ್ಷ ರೂಪಾಯಿ ಸಾಲ ಕರೆಕ್ಟ್ ತುಂಬ್ಕೊಂಡು ಹೊಂಟಾರ. ರೈತರ ಪರಿಸ್ಥಿತಿಗೆ ನಿಮ್ಗೆ PKPS ಎಲ್ಲ ಅನುಕೂಲ ಐತ್ರಿ? ಚಲೋ PKPS ಅಂದ್ರೆ ಈಗ ಸದ್ಯದ ನೋಡ್ಬೇಕಾದ್ರೆ ಮೊದಲ ಪರಿಸ್ಥಿತಿ ಕೆಟ್ಟಿದ್ದೀವಿ. ಬಂದಾಗ ಏನು ನಮಗೂ ಹೊತ್ತಿಲ್ಲ, ಹೊಸವಾಗಿ ಬಂದವ್ರ ಅದ್ರ ಪರಿಸ್ಥಿತಿ ಕೆಟ್ಟರು ಒಳಗೆ ಹೋಗಿತ್ತು. ಈಗ ನಾವು ಬಂದ ಮೇಲೆ ಗುದ್ದಾಡತ್ತೀವಿ. ನಾವು 100 ರೂಪಾಯಿ ಚಾರ್ಜ್ ಪಂಚಿ ಖರ್ಚಾಗ್ತೀವಿ. ಬೇಕಾದ್ರೆ ಯಾರು ಬಂದು ನೋಡ್ಕೋಬೋದು. ಮುಂದೆ ಮನೆ ನಾವು ಸೊಸೈಟಿ ಒಳಗೆ ಸೊಸೈಟಿ ಸಾಲ ಬಂದಾದಾಗ 1% ಸಾಲ ಇರೋದು. ಆ ರೊಕ್ಕ ನಾವು 33 ಅವು ಇವು ಕೂಡ 33-34 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಿದ್ವಿ DCC ಬ್ಯಾಂಕ್ನಲ್ಲಿ. ಯಾಕೆ ನಾಳೆ ಮಂದಿ ಡಿಪಾಸಿಟ್ ಇರ್ತಾವಲ್ಲಿ ಮತ್ತು ಕೋಟಿಗಂದರೆ ಅವು ನಾಳೆ ಇದಾಗ್ಬೋದಂತೆ ನಾವು ಬ್ಯಾಂಕ್ನಾಗ ಡಿಪಾಸಿಟ್ ಮಾಡಿದ್ವು. ಮತ್ತು ಈಗ ರೈತರಿಗೆ 5% ಡಿವಿಡೆಂಡ್ ಕೊಡೋಕೆ ಒಂದು ಸದ್ದು ಮಾಡಿಬಿಟ್ಟಿದ್ವಿ. ರೈತರಿಗೆ ಯಾರಿಗಾರೆ ಮತ್ತು ಸಾಲ 3%ಅಲ್ಲೇ ಟ್ಯಾಕ್ಟರ್ ಮತ್ತು ಯಾರಿಗಾರು ಬೇಕಾದ್ರೂ ಅರ್ಜಿ ಕೊಡ್ಬೋದು. ಉತ್ತಾರ ಕ್ಲಿಯರ್ ಇರ್ಬೋದು. ನಮಗೆ 6 ಎಕರೆ ಉತ್ತಾರ ಬೇಕು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ.